ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. 2 ದಿನ ಪ್ರೀಮಿಯರ್ ಶೋ ಮಾಡಿದ್ವಿ, ಜನಗಳ ರಿಯಾಕ್ಷನ್ ನೋಡಿದ್ವಿ, ಸಖತ್ತು ಎಂಜಾಯ್ ಮಾಡಿದ್ರು, ಮಜಾ ಮಾಡಿದ್ರು. ಎಲ್ಲೆಲ್ಲಿ ನಗಬೇಕು, ಎಲ್ಲೆಲ್ಲಿ ಎಮೋಷನ್ಸ್ ಗಳನ್ನ ನಾವು ಸ್ಕ್ರಿಪ್ಟ್ ಮಾಡಿದ್ವಿ ಅವೆಲ್ಲವೂ ಜನಗಳಿಗೆ ರೀಚ್ ಆಗ್ತಾ ಇದೆ. ಇವತ್ತು ಮೊದಲನೇ ದಿನ. ಇವತ್ತು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಂದ್ರೆ ಒಂಥರ ಇತಿಹಾಸ ಇರುವಂತ ಥಿಯೇಟರ್ಗಳು, ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ನಟರು ಸಿನಿಮಾಗಳು 100-200 ದಿನ ಓಡಿರುವಂತ ಥಿಯೇಟರ್ ಅಲ್ಲಿ ನಮ್ದೊಂದು ಪುಟ್ಟ ಕಲಾವಿದ್ರು, ಪುಟ್ಟು ಸಿನಿಮಾ, ಇದಕ್ಕೆ ಜನ ಹೆಂಗ್ ಬರ್ತಾರೆ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಇವೆಲ್ಲ ನನ್ನಂತ ಸಾವಿರಾರು ಜನಗಳ ಕನಸು, ಇದು ಕಲಾವಿದರುಗಳ ಕನಸು. ಇವತ್ತು ನಮ್ ಕನಸು ಈಡೇರಿದೆ. ಅಂದ್ರೆ ಸಿನಿಮಾ ಜೊತೆಗೆ ಜನಗಳಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡಿದ್ದಿಲ್ಲ, ಅದು ಚಾಲೆಂಜಿಂಗು. ಇವತ್ತು ನಮ್ಮ ಲೋ ನವೀನ ಸಿನಿಮಾ, ಅಂದ್ರೆ ನಿಮ್ಮ ಲೋ ನವೀನನ್ನ ಒಪ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನೂ ಹೆಚ್ಚು ಜನ ಬಂದು ಈ ಸಿನಿಮಾನ ನೋಡಿ 100ಕ್ಕೆ 1000% ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. 2 ಗಂಟೆಗಳ ಕಾಲ ಇಂಟರ್ವಲ್ ಹೆಂಗಾಯ್ತು ಅಂತ ನಿಮ್ಗೆ ಗೊತ್ತಾಗಲ್ಲ, ಕ್ಲೈಮ್ಯಾಕ್ಸ್ ಹೆಂಗ್ ಬಂತು ಅಂತ ಗೊತ್ತಾಗಲ್ಲ, ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ, ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದು ಪ್ರೀತಿ ಮೊದಲನೇ ಸಿನಿಮಾದಲ್ಲೇ. ಬಹಳ ಖುಷಿ ಆಗ್ತಿದೆ. ದಯವಿಟ್ಟು ಇನ್ನ ಹೆಚ್ಚಿನ ಸಂಖ್ಯೆನಲ್ಲಿ ಎಲ್ಲರೂ ಬಂದು ಸಿನಿಮಾ ನೋಡಿ. ಆ ಒಂದು ಫ್ರೆಶ್ ಫೀಲ್ ಇದೆ, ತುಂಬಾ ಒಂಥರ ರಿಫ್ರೆಶಿಂಗ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಹಳ್ಳಿ ಸೊಗಡು ಅಂಡ್ ಒಳ್ಳೊಳ್ಳೆ ಟ್ವಿಸ್ಟ್ಗಳಿದೆ ಸಿನಿಮಾದಲ್ಲಿ. ಎಲ್ಲರೂ ಬಂದು ದಯವಿಟ್ಟು ನೋಡಿ ಸಿನಿಮಾನ, ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ, ತುಂಬಾ ಖುಷಿ ಪಡ್ತೀರಾ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಡಿಯನ್ಸ್ ರೆಸ್ಪಾನ್ಸ್ ಆಗಿರ್ಬೋದು, ಪ್ರತಿ ಒಂದು ಸೀನ್ಗೂ ಅವ್ರ ವಿಜುವಲ್ಸ್, ಅವ್ರ ಚಪ್ಪಾಳೆ, ಅವ್ರ ಕೂಗಾಟ, ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇದೆ. ಚಿಲ್ಲಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಇದು ಒಂದು ಹಳ್ಳಿ ಸೊಬಗು. ನಾವು ದಿನ ಹೇಗ್ ಮಾತಾಡ್ತೀವಿ ಅದೇ ರೀತಿ ಮೂವೀಸ್ ಬಂದಿದೆ. ಎಲ್ಲ ಎಮೋಷನ್ಸ್ನು ತುಂಬಾ ಚೆನ್ನಾಗಿ, ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲಾನು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಕ್ಯಾರೆಕ್ಟರ್ ಗೆದ್ದಿರೋದು ಇಲ್ಲಿ ಕಾಣ್ತಾ ಇದೆ. ಸೊ ವೆರಿ ಹ್ಯಾಪಿ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ರಿಯಾಲಿಟಿ ತೋರಿಸಿದ್ದಾರೆ. ಲೈಕ್ ಮಕ್ಕಳು ಕೂಡ ಬಂದು ಫಿಲಮ್ ನೋಡ್ಬೋದು. ಒಳ್ಳೆ ಕಂಟೆಂಟ್ ಇದೆ, ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಪ್ಲೀಸ್ ಎಲ್ಲರೂ ಬಂದು ಕನ್ನಡ ಮೂವಿನ ಥಿಯೇಟರ್. ವರ್ಷಾ ಪಾಠ ತುಂಬಾ ಚೆನ್ನಾಗಿದೆ, ಅವಳೇ ಹೀರೋಯಿನ್. ಆಕ್ಚುಲಿ ನವೀನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಮೂವಿ ನೋಡಿ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಪೂರ ಬಂದು ನೋಡೋವಂಥ ಮೂವಿ. ಸೊ ಎಲ್ಲರೂ ಬಂದು ನೋಡ್ಬೇಕು, ಥಿಯೇಟರಿಗೆ ಬಂದು ನೋಡ್ಬೇಕು. ಫ್ಯಾಮಿಲಿ ಪ್ರತಿಯೊಬ್ರು ನೋಡ್ಬೋದು. ಚೆನ್ನಾಗಿದೆ, ಎಮೋಷನ್ ಇದೆ, ಸೆಂಟಿಮೆಂಟ್ ಇದೆ, ಯಾವ ರೀತಿ ಅಂತ ಎಲ್ಲ ರೀತಿ ಚೆನ್ನಾಗಿದೆ, ನೋಡ್ಬೋದು. ಮೂವಿನವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೂಪರ್ ಆಗಿ ಮಾಡಿದ್ದಾರೆ. ಟೋಟಲಿ ಮೂವಿ ಸೂಪರ್. ನಿರ್ದೇಶನ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಪರ್ಫಾರ್ಮೆನ್ಸ್, ಟೋಟಲಿ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಎಲ್ಲೂ ಮೊಬೈಲ್ ಕೈಗೆ ಬರಲ್ಲ. ಆ ನಿಂಗಣ್ಣ ಸಾಂಗ್ ಮತ್ತೆ ಕೈ ತೊಳ್ಕೊಂಡ್ ಮುಟ್ಟಂಗೊಳ್ಳೆ ಸಾಂಗ್ ಬರ್ದಿರೋದು ನಾನೇ, ಧ್ವಜಕ್ಕೆ ಸಂಭಾಷಣೆ. ಓಕೆ, ನನಗೆ ಇದು ಒಂಥರ ತುಂಬಾ ಈ ಮಟ್ಟಕ್ಕೆ ಬಂದಿದೆ ಅಂತ ನನಗೂ ಅನ್ಕೊಂಡಿದ್ದಿರ್ಲಿಲ್ಲ. ನಾನು ಬರ್ದಾಗ ಕ್ರೌಡ್ ನೋಡ್ಬೇಕು, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಒಳಗಡೆ ಎಂಜಾಯ್ ಮಾಡ್ತಾನೆ ಇದಾರೆ. ಇಲ್ಲ, ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ ಸರ್, ಅದ್ಭುತ. ಇದು ಅಂದ್ರೆ ನಮ್ಮ ಇನ್ನು ಸೂಫ್ರಮ್ ಶೋ ನೋಡಾದ್ಮೇಲೆ ಈ ತರದೊಂದು ಎಂಟರ್ಟೈನ್ಮೆಂಟ್ ನಾನು ಇದೇ ಫಸ್ಟ್ ನೋಡಿದ್ದು. ನಾನು ಕತೆ ಬರ್ದು ಹಾಡು ಬರ್ದಾದ್ಮೇಲೆ ನಂಗೆ ಗೊತ್ತಿರಲಿಲ್ಲ ಈ ಲೆವೆಲ್ಗೆ ಆಗಿದೆ. ಇದೇ ಫಸ್ಟ್ ಸಿನಿಮಾ. ಲೋ ನವೀನ ಅನ್ನೋ ಸಿನಿಮಾ ಟೈಲತಕ್ಕಾಗಿ ತುಂಬಾ ಕಾಮಿಡಿ ಆಗಿದೆ. ಪ್ರತಿಯೊಬ್ಬರು ಕೂತು ನೋಡುವಂಥ ಸಿನಿಮಾ. ಎಷ್ಟು ಕಾಮಿಡಿ ಇದೆ, ಒಳ್ಳೆ ಸಾಂಗ್ ಇರ್ಬೋದು, ತುಂಬ ಆಕ್ಟಿಂಗ್ ಇರ್ತು. ಎಲ್ಲ ಹೊಸ ಕಲಾವಿದರಾದ್ರೂ ಸಹ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದ ಥರ ಇಲ್ಲಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ್ರೆ ಎಷ್ಟು ನಕ್ಕು ಸಾಕಾಗುತ್ತೆ. ಈ ಸಿನಿಮಾ ನೋಡಿ ಯಾರಾದ್ರೂ ನಗ್ದೇ ಬಂದವ್ರಿಗೆ ನಾನು 1,000 ರೂಪಾಯಿ ದುಡ್ಡು ಕೊಡ್ತೀನಿ ಸರ್. ಖಂಡಿತ ಸಿನಿಮಾ ಅಲ್ಟಿಮೇಟು. ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಒಳ್ಳೆ ತುಂಬ ಚೆನ್ನಾಗಿದೆ. ಹೊಸಬರಾದ್ರೂ ಸಹ ಹಳಬರು ಸಿನಿಮಾ ಮಾಡಿರೋ ಥರ ಫೀಲ್ ಆಗುತ್ತೆ. ಒಂದು ಸ್ವಲ್ಪ ಬೇಜಾರಾಗಲ್ಲ. ಫಸ್ಟ್ ಲಾಸ್ಟ್ ಕಂಟಿನ್ಯೂ ಅದ್ಭುತವಾಗಿದೆ, ಒಳ್ಳೆ ಆಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಹಳ್ಳಿ ಸೊಗಡು ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಲವ್ ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ. ಕಾಮಿಡಿ ಮಾತ್ರ ಅಲ್ಟಿಮೇಟ್ ಮೇಡಮ್. ನಕ್ಕು ಸಾಕಾಯ್ತು. ನವೀನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಎಲ್ಲರೂ ಸಿನಿಮಾ ಥಿಯೇಟರ್ ಬಂದೇ ನೋಡಿ. ಸಿನಿಮಾ ಮಾತ್ರ ವರ್ತ್ ಮೇಡಮ್, ತುಂಬಾ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ ಬಂದು. ತುಂಬಾ ಚೆನ್ನಾಗಿದೆ ಸಿನಿಮಾ, ತುಂಬಾ ಕಾಮಿಡಿ ಫಿಲಮ್. ನವೀನ್ ಸುದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಬಂದು ಎಲ್ಲ ಕನ್ನಡ ಫಿಲಮ್ ನೋಡಿ ಥಿಯೇಟರ್ ಬಂದು ಆರಿಸಿ.
ಯೋ ನವೀನ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲ ಲೋಲೋಕೆಯಿಂದ ಆಕ್ಟ್ ಮಾಡಿದ್ದಾರೆ, ಎಲ್ಲೂ ಬೋರ್ ಹೊಡ್ಸಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್, ಅಚ್ಚುಕಟ್ಟಾಗಿ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ರು ಒಂದ್ಸಲ ಬಂದು ಲೋ ನವೀನ ಸಿನಿಮಾನ ನೋಡಿ. ಎಲ್ಲ ನವೀನ್ ಸರ್ ಅವರು ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಹಾಡುಗಳು ಚೆನ್ನಾಗಿದೆ, ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಸೂಪರ್. ಕಾಮಿಡಿ ಫಿಲಮ್ ಇದು. ಮತ್ತೆ ನವೀನ್ ಸಜ್ಜು ಅವರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ, ಮತ್ತೆ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಲೋ ನವೀನ ಸರ್, 100 ಹೋಗ್ಲಿ ಅಂತ ನಾನು ಕೇಳ್ಕೊತೀವಿ ಸರ್. ಚೆನ್ನಾಗಿತ್ತು ಮೂವಿ, ಕಾಮಿಡಿ ತುಂಬಾ ಚೆನ್ನಾಗಿತ್ತು. ಪ್ರತಿ ವರ್ಷ ಅವ್ರ ಬರ್ತ್ಡೇಗೆ ಹೋಗ್ತಿದ್ವಿ. ಒಳ್ಳೆ ಹಿಟ್ ಬರ್ಬೇಕು, ಒಳ್ಳೆ ಹಿಟ್ ಸಿಗ್ಬೇಕು ಅಂತ ನಾನು ಅಣ್ಣನ್ಗೆ ಆಶಿಸ್ತಾ ಇದ್ದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ಕಿರಾತಕ ಸಿನಿಮಾ ನೋಡಿ ಬಂದಾಗ ನಮ್ಗೆ ಎಷ್ಟು ಖುಷಿ ಆಯ್ತು. ಹಳ್ಳಿ ಸೊಗಡಿನ ಸಿನಿಮಾ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂದ್ರೆ ಇಂಟರ್ವಲ್ ಟೈಮ್ ಅಲ್ಲಿ ತುಂಬಾ ನಕ್ಕಿದೀವಿ. ಅಣ್ಣ ನಿಮ್ಗೆ ಒಳ್ಳೆ ಹಿಟ್ ಸಿನಿಮಾ ಸಿಕ್ತು, ಫಸ್ಟ್ ಸಿನಿಮಾನೇ. ಕಂಗ್ರಾಚುಲೇಷನ್ ಅಣ್ಣ, ಒಳ್ಳೆ